ಅಪ್ಪು, ಶಿವರಾತ್ರಿ ಬರ್ತಾ ಇದೆಯಲ್ಲ, ಶಿವರಾತ್ರಿಗೆ ಶಿವನ್ನ ಯಾವ ಥರ ಆರಾಧನೆ ಮಾಡಿದ್ರೆ ಒಳ್ಳೆಯದು? ದಿನಾಂಕ 15/2/2026 ಭಾನುವಾರ ದಿನ ಶಿವರಾತ್ರಿ ಬಂದಿದೆ. ವಿಶೇಷವಾಗಿ ಭಾನುವಾರ ಅಂತಂದರೆ ಅದು ಸೂರ್ಯನ ವಾರ. ಜೊತೆಗೆ ಯಾರಿಗೆ ಆರೋಗ್ಯ ವ್ಯತ್ಯಾಸಗಳಿರುತ್ತೋ ಮನೆಯಲ್ಲಿ, ಮತ್ತು ಯಾರಿಗೆ ಕಣ್ಣಿನ ತೊಂದರೆಗಳಿರುತ್ತೋ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಯಾರಿಗೆ ತೊಂದರೆಗಳಿರುತ್ತೋ ಇವರೆಲ್ಲರೂ ಮನೇಲಿ ಒಂದು ಶಿವಲಿಂಗ ಇದ್ದರೆ ಪಂಚಗವ್ಯಗಳನ್ನು ಅಭಿಷೇಕಗಳನ್ನು ಮಾಡಿ. ಪಂಚಗವ್ಯ ಅಭಿಷೇಕ ಅಂತಂದರೆ ಹಾಲು, ಮೊಸರು, ತುಪ್ಪ, ಗಂಜಲ, ಸಗಣಿ ಈ 5ನ್ನೂ ದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕವನ್ನು ಮಾಡಿ ಆ ತೀರ್ಥನ ಸ್ವೀಕರಿಸ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಎಂಥದೇ ರೋಗ ಬಾಧೆಗಳಿದ್ದರೂ ಅವೆಲ್ಲ ಪರಿಹಾರ ಆಗುತ್ತೆ. ಜೊತೆಗೆ ಶಿವ ಅಭಿಷೇಕ ಪ್ರಿಯ. ಅವನಿಗೆ ನೀವು ಎಷ್ಟೇ ನೀರನ್ನು ಹಾಕಿದ್ರೂ ಅವನಿಗೆ ತೃಪ್ತಿ ಆಗಲ್ಲ, ಇನ್ನೂ ಅಭಿಷೇಕ ಬೇಕು ಅಂತ ಆಸೆ ಪಡ್ತಾನೆ. ಅದರಿಂದ ಶಿವ ಬೇರೆ ಏನನ್ನೂ ಕೇಳಲ್ಲ. ನೀವೆಷ್ಟೇ ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಏನೇ ಹಾಕಿದ್ರೂ ಅವನು ಒಲಿಯಲ್ಲ. ಅವನು ಒಲಿಯೋದು ಒಂದು ಹನಿ ನೀರು, ಒಂದು ಬಿಲ್ಪತ್ರೆಗೆ ಅಷ್ಟೇ. ಅದರಿಂದ ಅವತ್ತೊಂದು ದಿನ ನಿಮ್ಮ ಮನೇಲಿರೋರು ಎಲ್ಲರೂ ಒಂದೊಂದು ಬಿಲ್ಪತ್ರೆ ಆ ಶಿವನ ಮೇಲೆ ಇಟ್ಟು ಒಂದು ಚೊಂಬು ನೀರನ್ನು ಹಾಕಿ, ನಿಮಗಿರುವಂಥ ಎಂಥದೇ ಸಂಕಷ್ಟಗಳಿದ್ರೂ ಅವೆಲ್ಲ ದೂರ ಆಗುತ್ತೆ. ಜೊತೆಗೆ ಗುರುಗಳೇ, ಮನೇಲಿ ಶಿವಲಿಂಗ ಇಲ್ಲ ಗುರುಗಳೇ, ಏನು ಮಾಡ್ಬೋದು ಅಂತಂದರೆ ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲರೂ ಶಿವನ ದೇವಸ್ಥಾನ ಇದ್ದರೆ ಅಲ್ಲೋಗಿ ಒಂದು ಚೊಂಬು ನೀರು ಹಾಕಿ ಶಿವನ ತಲೆ ಮೇಲೆ ಒಂದು ಬಿಲ್ಪತ್ರೆಯನ್ನು ಇಡಿ. ನಿಮಗಿರುವಂಥ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಯಾಕೆಂದರೆ ಭಾನುವಾರ ಬಂದಿರೋದ್ರಿಂದ ಬಹಳ ವಿಶೇಷ. ಇದನ್ನು ಯಾರೂ ಸಹ ತಪ್ಪಿಸ್ಕೊಳ್ಳದೆ ಹೋಗಿ ಆ ಶಿವನ ಆರಾಧನೆ ಮಾಡಿ. ಯಾವುದೇ ದೇಹದಲ್ಲಿ ಅನಾರೋಗ್ಯಗಳು ಬರದೆ ನಿಮ್ಗೆ ಯಾವಾಗಲೂ ಆರೋಗ್ಯ ಪ್ರಾಪ್ತಿ ಇರಲಿ ಅಂತ ಆ ಶಿವನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.